ಯಾ ಮೀಟಿಂಗಿಗೆ ಟೈಮ್ದು ಬರ್ತೀನಿ ನಾನು, ಡೋಂಟ್ ವರಿ. ಹಾಂ, ಐ ಆಮ್ ಟೆಲಿಂಗ್ ಯು. ಒಂದು ನಿಮಿಷ, ಒಂದು 2 ನಿಮಿಷ ಮಾಡ್ತೀನಿ ನಿಮಗೆ. ಯಾ, ಥ್ಯಾಂಕ್ ಯು. ಹಲೋ ಸರ್, ನಾನು ನರಸಿಂಹಯ್ಯ ಅವ್ರ ಮಗ. ಓ ನಮಸ್ತೆ, ಹೇಳಿ. ಅಪ್ಪ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ಪಾ ಅಂತ ಹೇಳಿದ್ರು. ನಾನಿಲ್ಲ ನಿಮ್ಮ ಮನೆ ಹತ್ರ ಬಂದೆ. ಹೌದಾ? ನೀವು ಹೊರಗಡೆ ಹೋದ್ರಿ ಅಂತ ನಿಮ್ಮ ವಾಚ್ಮ್ಯಾನ್ ಹೇಳಿದ್ರು, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಇವಾಗ ನಾನು ಏನು ಮಾಡಲಿ ಸರ್? ನೀವು ಒಂದು ಫೋನ್ ಕಾಲ್ ಮಾಡ್ಕೊಂಡು ಬರ್ಬೋದಿತ್ತಲ್ವಾ? ಸರ್ ಮಾಡಬೇಕಾಗಿತ್ತು, ಆದರೆ ನೀವು ಮನೇಲೇ ಇರ್ತೀರಾ ಅಂತ ಬಂದೆ. ಸರ್ ಒಂದು ಕೆಲಸ ಮಾಡಲಾ, ಡಾಕ್ಯುಮೆಂಟ್ಸ್ನೆಲ್ಲ ವಾಚ್ಮ್ಯಾನ್ ಕೈಲಿ ಕೊಟ್ಟು ಹೋಗ್ಲಾ? ಬೇಡ ಬೇಡ, ಆ ಡಾಕ್ಯುಮೆಂಟ್ಸ್ನ ನಾನೇ ಚೆಕ್ ಮಾಡಿ ತೊಗೋಬೇಕು. ವಾಪಸ್ ಬರೋಣ ಅಂದರೆ ಅರ್ಜೆಂಟ್ ಮೀಟಿಂಗ್ ಬೇರೆ ಒಂದಿದೆ. ಒಂದು ಕೆಲಸ ಮಾಡ್ತೀರಾ? ನಿಮ್ಗೇನೋ ಅಭ್ಯಂತರ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡ್ಲಿಕ್ಕಾಗತ್ತಾ? ಅಥವಾ ನಿಮ್ಗೇನಾದ್ರು ಬೇರೆ ಕೆಲಸ ಇದ್ದರೆ ಪ್ಲೀಸ್ ಮುಗಿಸ್ಕೊಂಡು ಬಂದುಬಿಡಿ, ಅಷ್ಟೊತ್ತಿಗೆ ನಾನು ವಾಪಸ್ ಬರ್ತೀನಿ. ಇಲ್ಲ ಸರ್, ಪರವಾಗಿಲ್ಲ. ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಆದಷ್ಟು ಬೇಗ ಬರ್ತೀನಿ. ಹಾಗೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ 1 ನಿಮಿಷ ಫೋನ್ ಕೊಡಿ. ಸರಿ ಸರ್, ಮಾತಾಡಿ. हेलो हिम ಅವ್ರನ್ನ ಗೇಟ್ ಒಳಗಡೆ ಬಿಡಿ, मतलब उनको गेट के अंदर छोड़ दो. ठीक है सर, हम सब पालूंगे सर. थैंक यू. आप अंदर आइए सर. ವಾವ್, ಮನೆ ತುಂಬ ಚೆನ್ನಾಗಿದೆ. ಈ ಜಾಗ ನೋಡ್ತಿದ್ರೆ ಅವ್ರಿಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಅನ್ಸುತ್ತೆ. ಭಾವನಾ, ಹುಡುಗನ್ ನೋಡಿದ್ಯಾ? ಮಗಳೇ, ನಿನಗೆ ಮೌನವಾಗಿದ್ರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಹುಡುಗನ ಬಗ್ಗೆ ವಿಚಾರಿಸಿದ್ದೀವಿ. ಹುಡುಗ ಒಳ್ಳೆಯವನು, ಅವ್ರ ತಂದೆ ತಾಯಿ ನೋಡಿದ್ರು ಒಳ್ಳೆ ಜನ ಅಂತ ಅನ್ಸುತ್ತೆ. ನಿನ್ಗೆ ಏನು ಅನ್ಸುತ್ತೆ ಅಂತನಾದರೂ ಹೇಳಮ್ಮ. ಹೌದು ಭಾವನಾ, ಹುಡುಗ ನಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದ್ದಾನೆ. ಹುಡುಗನಿಗೂ ನೀನು ಇಷ್ಟ ಆಗಿದೆಯಾ? ಇನ್ನು ನಿನ್ನ ಅಭಿಪ್ರಾಯ ಏನು ಅಂತ ತಿಳಿಸಿದ್ರೆ ನಾವು ಮಾತುಕತೆನ ಮುಂದುವರಿಸಬಹುದು. ಭಾವನಾ, ನೀನು ಈ ರೀತಿಲಿ ನಿಂತಿದ್ರೆ ನಮ್ಮ ಮನ್ಸಲ್ಲಿ 100 ಪ್ರಶ್ನೆಗಳು ಕಾಡುತ್ತೆ. ಅದೇನು ಅಂತ ಹೇಳಮ್ಮ. ಅಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ಅರೆ, ಏನಾಗಿದೆ ಇವಳಿಗೆ? ಇನ್ನಂತ ಗಂಡು ಬೇಕಂತೆ. ಇವಳಿಗೆ ಮದುವೆ ವಯಸ್ಸು ಮೀರಿದ್ರು, ಇವಳಿಗೆ ಒಂದು ಮಗು ಇದೆ ಅಂತ ಗೊತ್ತಿದ್ರು ಅವನು ಇವಳನ್ನ ಮದುವೆ ಆಗಿ ಒಪ್ಕೊಂಡಿದ್ದಾನೆ. ಇವಳು ನೋಡಿದ್ರೆ ಹಾಗೆ ಹೋಗ್ತಿದ್ದಾರೆ. ಹೌದು ಅತ್ತೆ, ಆ ಹುಡುಗ ತುಂಬ ಒಳ್ಳೆಯವನು ಅನ್ಸುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ಭಾವನಂಗ್ ಮಗು ಇರೋ ವಿಚಾರ ಗೊತ್ತಾಗಿದ ತಕ್ಷಣ ಈ ಸಂಬಂಧನೇ ಬೇಡ ಅಂತ ಹೊಟ್ಟೋಗಿರೋರು. ಆದ್ರೆ ಭಾವನನ್ ಬಗ್ಗೆ ಎಲ್ಲ ಗೊತ್ತಾಗಿದ್ರು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದಾನೆ ಅಂತಂದ್ರೆ ಆ ಹುಡುಗಂದು ಎಂಥ ಗುಣ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೌದು, ಇಷ್ಟು ದಿವಸ ಜಾತಕ ಸರಿ ಇಲ್ಲ ಅಂತ ಅವಳಿಗೆ ಮದುವೆ ಆಗ್ತಿರ್ಲಿಲ್ಲ.
ಇಷ್ಟೆಲ್ಲ ಆದಮೇಲೂ ಹುಡುಗನ್ನ ಬೇಡ ಅಂತಿದ್ದಾಳೆ ಅಂದರೆ ನನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನೋಡಿ, ನಾವು ನಮ್ಮ ಮನ್ಸಿಗೆ ಬಂದಾಗ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಇದು ಅವಳ ಜೀವನ, ನಾವು ಸುಮ್ಮನೆ ಮಾತಾಡೋದು ಬೇಡ ಸಂತು. ಅಪ್ಪ, ಅವಳಿಗೆ ಮದುವೆ ಮಾಡೋದು ನಮ್ಮ ಕರ್ತವ್ಯ. ನಾವೇನು ಸುಮ್ಮನೆ ಮಾಡ್ತಿಲ್ವಲ್ಲ. ಹುಡುಗನ ಬಗ್ಗೆ ವಿಚಾರಿಸಿ ತಾನೆ ಇಷ್ಟೆಲ್ಲ ಮಾಡ್ತಿರೋದು. ಹೌದು ಮಾವ, ಆ ಹುಡುಗನ ನೋಡಿದ್ರೆ ನಮ್ಮ ಜಾನು ಗಂಡ ಜಯಂತ್ ಅವ್ರ ಥರದೇ ಸ್ವಭಾವದವನು ಅನ್ಸುತ್ತೆ. ನಮ್ಮ ಕುಟುಂಬನ ತುಂಬ ಇಷ್ಟಪಟ್ಟಿದ್ದಾನೆ. ಮದುವೆ ಆದಮೇಲೆ ನಮ್ಮೆಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ತಾನೆ ಅಂತ ಅನಿಸುತ್ತೆ. ದಯವಿಟ್ಟು ಭಾವನನ ಈ ಮದುವೆಗೆ ನೀವೇ ಒಪ್ಪಿಸ್ಬೇಕು. ಲಕ್ಷ್ಮಿ, ಭಾವನನ್ ಜೊತೆ ಒಂಚೂರು ಮಾತಾಡಿ ನೋಡು. ಮತ್ತೆ ಒಪ್ಸು. ಯಾರೋ ಬಂದಿರೋ ಹಾಗಿದೆಯಲ್ಲ, ಯಾರಿರ್ಬೋದು? ಹೇಗೂ ನಾನಂತೂ ಹೊರಗೆ ಹೋಗಿ ವಿಚಾರಿಸೋಕ್ಕಾಗಲ್ಲ. ವಾಚ್ಮನ್ ಇದಾನಲ್ಲ, ಅವನೇ ನೋಡ್ಕೋತಾನೆ. ಭಾವನಾ, ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ನಾನು ನಿನ್ನೆ ಕೇಳ್ತಾ ಇರೋದು ಭಾವನಾ. ನನ್ನ ಪ್ರಶ್ನೆಗೆ ನಿನ್ ಮೌನ ಉತ್ತರ ಆಗಲ್ಲ. ಈ ರೀತಿ ಮೌನವಾಗಿರೋದನ್ನ ಬಿಟ್ಟು ನಿನ್ ಮನ್ಸಲ್ಲಿ ಏನಿದೆ ಅಂತಾದ್ರೂ ಹೇಳು. ನೀನ್ ಈ ರೀತಿಲಿದ್ದು ಎಲ್ರ ಮನ್ಸಿಗೂ ನೋವು ಕೊಡ್ಬೇಡ. ಅಮ್ಮ, ನನಗೆ ನೋವು ಕೊಡೋ ಉದ್ದೇಶ ಇಲ್ಲಮ್ಮ. ನಿನಗಿಲ್ದೇ ಇರ್ಬೋದು, ಆದ್ರೆ ಈ ರೀತಿಲಿ ನಡ್ಕೋತಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಒಂದ್ ಹೆಣ್ಣಿನ ಮೌನಕ್ಕೆ 108 ಅರ್ಥ ಇರುತ್ತೆ. ಹೇಳು ಭಾವನಾ, ನಿನ್ ಮನ್ಸಲ್ಲಿ ಏನಿದೆ? ಯಾಕೆ ಹೀಗೆ ಆಡ್ತಾ ಇದೀಯಾ? ಅಮ್ಮ, ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಮದುವೆ ಅನ್ನೋದು ಇಷ್ಟ ಇಲ್ಲ ಅಂತ. ಆದರೂ ನೀವು ನನ್ನ ಮಾತೇ ಕೇಳ್ತಿಲ್ವಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವ್ಯಾರು ನಿನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತನಾ? ನಿನ್ನನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಕಣೆ ಮದುವೆ ಆಗು ಅಂತಿರೋದು. ನಿನ್ ಮದ್ವೆಯಿಂದ ನಿನ್ಗೊಂದ್ ಬಾಳ್ ಸಿಗತ್ತೆ, ನಮ್ಗೆಲ್ರಿಗೂ ನೆಮ್ಮದಿ ಸಿಗತ್ತೆ. ಅಮ್ಮ, ನಾನು ಈಗಲೂ ತುಂಬ ನೆಮ್ಮದಿಯಾಗೇ ಇದ್ದೀನಿ. ನೀವೇ ಏನೋ ತಪ್ಪು ತಿಳ್ಕೊಂಡಿದ್ದೀರಾ. ನನ್ ಜೊತೆ ಬಾ, ಒಂದ್ ನಿಮಿಷ ಬಾ, ಹೇಳ್ತೀನಿ. ಓಹೋ, ಏನ್ ನಿಂಗಣ್ಣ ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ಟಿದ್ಯೆ? ಓಹೋ ನಿಂಗಣ್ಣ, ನಮಸ್ಕಾರ ಕಣಪ್ಪ. ಸಂದಾಕಿದ್ದೀರಿ? ನಮಸ್ಕಾರ ಕಣಮ್ಮ ಬೆಟ್ಟವ್ವ, ಚೆನ್ನಾಗಿದ್ದೀನಿ. ಯಾಕಮ್ಮ ಚೆಲ್ವಿ, ಬರಬಾರ್ದಾ? ನೋಡು, ನಿಮ್ಮ ಅವ್ವ ನನಗೆ ವಹಿಸಿರೋ ಕೆಲಸನ ಮಾಡಿ ಮುಗಿಸೋವರೆಗೂ ನೀನು ಬೈಕೊಂಡ್ರೂ ತೊಂದರೆ ಇಲ್ಲ, ನಾನು ಬರ್ತಲೇ ಇರ್ತೀನಿ. ನಿಂಗಣ್ಣ, ಏನಪ್ಪ ಸಮಾಚಾರ? ಇನ್ನೇನಿರ್ತದವ ನನಗೆ ಕೆಲಸ ಬೆಟ್ಟವ್ವ? ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸೆಟ್ ಮಾಡೋದೇ ನನ್ನ ಕೆಲಸ. ನಿನ್ನ ಮಗಳು ನೋಡೋದಕ್ಕೆ ಒಂದು ಸಂಬಂಧ ಬರ್ತದ, ನಾಳೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ ನಿಂಗಣ್ಣ?
ಬೋ ಸಂತೋಷ ಆಯ್ತು ಕಣಪ್ಪ. ಅಂದಹಾಗೆ ಎಷ್ಟೊತ್ತಿಗೆ ಬರ್ತಾರಂತೆ? ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ. ನೀವು ಬೆಳಗ್ಗೆನೆ ರೆಡಿ ಆಗಿಬಿಡಿ, ನಾನು ಕರ್ಕೊಂಬರ್ತೀನಿ. ಒಳ್ಳೆ ಸಂಬಂಧ ಓಕೆ ಅಂದ್ರೆ ಈ ಸಾರಿ ಮದುವೆ ಮಾಡಿ ಓಲ್ಗ ಊದಿಸ್ಬಿಡೋದೆ. ಅವ್ರು ಬಂದ್ಮೇಲೆ ತಾನೇ ಅದು ಒಳ್ಳೆ ಸಂಬಂಧನ ಅಲ್ವಾ ಅಂತ ಗೊತ್ತಾಗೋದು. ಅದ್ಯಾಕೆ ಹಂಗಂತಿ ಚಲ್ವಮ್ಮ? ನಿನ್ನ ವಿಷಯ, ನಿಮ್ಮ ಅಮ್ಮನ ವಿಷಯ ಅವ್ರಿಗೆ ಹೇಳಿದೀನಿ, ಅವರು ಒಪ್ಕೊಂಡಿದ್ದಾರೆ. ಹಿಂಗಿದ್ಮೇಲೆ ಯಾಕೆ ಓಕೆ ಆಗಲ್ಲ? ಬೆಟ್ಟವಾ, ನಾನು ಇನ್ನು ಬರ್ತೀನಿ. ಅಕ್ಕೋ, ಹಾಗಾದ್ರೆ ಅಂಗಡಿ ಬಾಗ್ಲಾಕಿ ಮನೆಗ್ ನಡಿ. ಯಾಕ್ಲಾ? ಅವ್ರು ಬರ್ತಾರದು ನಾಳಿಕೆ, ಇವತ್ತಲ್ಲ. ಅಕ್ಕ ನಾಳೆನೆ ಬರ್ತಾರಕ್ಕ, ಆದ್ರೆ ನೀನು ರೆಡಿ ಆಗ್ಬೇಕಲ್ಲ. ರೆಡಿ ಆಗ್ಬೇಕಂದ್ರೆ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಐಬ್ರೋ, ಫೇಸ್ ವಾಷರು, ಇನ್ನೇನೇನೋ ಚೆನ್ನಾಗಿ ಕಾಣಕ್ ಮಾಡಿಸ್ಕೋತಾರಲ್ಲ. ಲೇ, ಅವ್ನನ್ನ ಮದ್ವೆ ಆಯ್ತಾರದು ಮನೇಲಿ ಇಟ್ಕೊಂಡು ಸಂಸಾರ ಮಾಡಕ್ಕೆ, ಸೋಕೇಸ್ ಅಲ್ಲಿ ಬೊಂಬೆ ತರ ಇಡಕ್ಕಲ್ಲ. ನಾನ್ ಹೆಂಗಿದೀನೋ ಹಂಗೆ ಒಪ್ಕೊಳಂಗಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಹಂಗೆ ಹೋಯ್ತಾ ಇರ್ಲಿ. ಹಂಗೆ ಯಾಕವ ಹೇಳ್ತೀಯ? ಈಗ ತಾನು ನಿಂಗಣ್ಣ ಹೇಳಿಲ್ವೇ ಒಳ್ಳೆ ಹುಡುಗ ಅಂತ ಹೇಳಿ? ಇದಪ್ಪ ಒಳ್ಳೆ ಹುಡುಗ ಸಿಕ್ಕಿ ನಿಂಗೆ ಲಗ್ನ ಆಗೇ ಆಯ್ತದೆ ಕಣವ. ಅದ್ರ ಮಾತು ಇವಾಗ ಯಾಕೆ, ನಾಳೆ ನೋಡ್ಕೊಳಮ್ಮ. ಆದ್ರೆ ಒಂದ್ ಮಾತ್ ಮಾತ್ರ ನೆನ್ಪಿಡ್ಕ, ನಿನ್ ಕಣ್ಣು ಆಪರೇಷನ್ ಆಗೋವರೆಗೂ ನಾನಂತೂ ಮದ್ವೆ ಆಗಕ್ಕಿಲ್ಲ. ಸರಿ ಈಗ ಮನೆಗೆ ಹೋಗೋಣ ನಡಿ. ಒಸಿ ಮನೆಯೆಲ್ಲ ಸ್ವಚ್ಛ ಮಾಡೋಣ. ನಾಳೆ ಅವ್ರು ಬಂದ್ಮೇಕೆ ಹಂಗೆ ಇದ್ರೆ ಸಂದಾಕ್ ಕಾಣ್ಸಕ್ಕಿಲ್ಲ. ನಿಮ್ಮಿಬ್ರಿಗೂ ನಾನ್ ಮದ್ವೆ ಬಿಟ್ರೆ ಬೇರೆ ಏನು ಯೋಚನೆನೇ ಇಲ್ಲ ಅನ್ಸ್ತದೆ ಅಲ್ವಾ? ಅದ್ರ ಮೇಲೆ ಇಕ್ಬೇಡ. ನಾವು ಬೇಗ ಮನೆಗೆ ಹೋಗ್ಬಾರ್ದಾ? ನೀನ್ ಸುಮ್ಕಿರ್ಲಾ. ಅದು ನಮಗ್ ಸ್ವಲ್ಪ ಕೆಲ್ಸ ಅದೆ, ಅದಕ್ಕೆ ಇವತ್ತು ಬೇಗ ಹೋಯ್ತಾ ಇದೀವಿ. ಇವ್ನಿಗೆಲ್ಲ ಹೇಳ್ಬೇಕು. ವೆಂಕಿ, ನಾಳೆ ನಮ್ ಚೆಲ್ವಿನ ನೋಡಕ್ಕೆ ಗಂಡಿನ ಕಡೆಯವರು ಬರ್ತಾವ್ರೆ. ಅದಕ್ಕೆ ಮನೆನ ಎಲ್ಲ ಸ್ವಚ್ಛ ಮಾಡಕ್ಕೆ ಹೋಗ್ತಾ ಇದೀವಿ. ಆಹಾ, ಪಳ ಪಳ ಅಂತ ಹೊಯ್ತಿದ್ದ, ಮುಖದಲ್ಲಿ ಕಳೆನೇ ಇಲ್ದಂಗಾಯ್ತು. ನಮ್ಮ ಅಕ್ಕನ್ಗೆ ಕಾಲಾಗ್ತೀಯ? ಓಯ್, ಯಾಕೆ ಸುಮ್ನೆ ನಿಂತ್ಕೊಬಿಟ್ಟಲ್ಲ? ಬೆಂಕಿ, ನಾಳೆ ನಾನು ಅಂಗಡಿಗೆ ಬರೋದು ಮಧ್ಯಾಹ್ನ ಆಗೋಯ್ತದೆ. ಈ ಚೋಟು ಬಂದು ಬಾಗ್ಲು ತೆಗ್ದಿರ್ತಾನೆ, ಅವನಿಗೊಂದ್ ಸ್ವಲ್ಪ ಸಹಾಯ ಮಾಡ. ದೇವ್ರ ಮೇಲೆ ಆಣೆ ಮಾಡಿ ಹೇಳು, ನೀನ್ ಯಾಕೆ ಹೀಗಾಡ್ತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಅಳೋದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳು, ಅದನ್ನು ಸರಿ ಮಾಡಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ಆದ್ರೆ ಹೇಳ್ತೇನೆ, ನೀನ್ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದು ಹೊರೆ ಆಗತ್ತೆ. ಒಂದೇ ಒಂದ್ಸಲ ಅದನ್ನ ಹೊರಗೆ ಹಾಕಿ ನೋಡು, ಅದು ನಿನ್ ಜೀವನಕ್ಕೆ ಮೆಟ್ಲಾಗತ್ತೆ. ಹೇಳು ಭಾವನಾ, ಹೇಳು. ಎಷ್ಟು ಕೇಳಿದ್ರು ಹೇಳ್ತಾ ಇಲ್ಲ ಅಲ್ವಾ? ಸರಿ, ಆ ಹುಡುಗ ನಿನಗೆ ಯಾಕೆ ಇಷ್ಟ ಇಲ್ಲ ಅದನ್ನಾದ್ರೂ ಹೇಳು. ಮದ್ವೆನೇ ಇಷ್ಟ ಇಲ್ಲದೆ ಇರೋಳಿಗೆ ಯಾವ ಹುಡುಗ ಆದ್ರೆ ಏನಮ್ಮ? ನನಗಿಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಅದೇ
ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಆ ಹುಡುಗನಲ್ಲಿ ನಿನಗೆ ಏನ್ ಕೊರತೆ ಕಾಣಿಸ್ತಾ ಇದೆ ಹೇಳು. ಅವನಲ್ಲಿರೋ ಒಂದೇ ಒಂದು ಲೋಪ ಹೇಳು, ನಾನೇ ಬೇಡ ಅಂತೀನಿ. ಅವನು ನಿನ್ಗೆಲ್ಲ ರೀತಿಲೂ ಹೊಂದಿಕೆ ಆಗ್ತಿದ್ದಾನೆ ಕಣೆ. ಗುಣವಂತ, ರೂಪವಂತ, ಹೆಚ್ಚಾಗಿ ನಿನ್ನನ್ನು ಖುಷಿನೂ ಅವನು ತುಂಬಾ ಇಷ್ಟಪಡ್ತಾ ಇದ್ದಾನೆ. ಅವನನ್ನ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಭಾವನಾ. ಪ್ಲೀಸ್ ಈ ಮದುವೆಗೆ ಒಪ್ಕೊಳ್ಳೆ. ಅಮ್ಮ, ನಾನು ಎಲ್ಲದನ್ನು ನಿನಗೆ ಹೇಳಕ್ಕಾಗಲ್ಲ ಅಮ್ಮ. ನನ್ನ ಮಕ್ಕಳು ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡು, ಬದುಕು ಅನ್ನೋ ಹೊಲದಲ್ಲಿ ಕಳೆ ಬೆಳೀತಾನೆ ಇರುತ್ತೆ. ಹಾಗಂತ ನಾವು ಹೊಲನೇ ಬಿಟ್ಟು ಹೋಗಕ್ಕಾಗತ್ತಾ? ಹಾಗೆ ಜೀವನದಲ್ಲಿ ಕಷ್ಟ ನಷ್ಟಗಳು ಬರ್ತಾನೆ ಇರುತ್ತೆ. ಅದನ್ನ ಧೈರ್ಯವಾಗಿ ಎದುರಿಸಿ ಮುಂದೆ ಹೋಗ್ತಾ ಇರ್ಬೇಕು. ನಿನಗೇನೇ ಕಷ್ಟ ಇದ್ರೂ ನಾನು ಅದನ್ನ ಪರಿಹಾರ ಮಾಡ್ತೀನಿ. ಯಾಕೆ ನೀನ್ ನನ್ನ ಹತ್ರ ಹೇಳ್ತಾ ಇಲ್ಲ? ಅಮ್ಮ, ನನಗೇನು ಹೇಳಕ್ಕಾಗ್ತಿಲ್ಲ. ನೀನೇನು ಕೇಳಲು ಬೇಡ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ನಿಜವಾಗ್ಲೂ ನಾನು ನೋಡಕ್ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಮದ್ವೆಗೆ ಬೇಡ ಅಂತಿದಾರಾ? ನೀನು ನೋಡಕ್ ಸುಮಾರು, ಅಷ್ಟಕ್ಕಷ್ಟೇ. ಅವನ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವನು ಈ ಮದ್ವೆನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾನೆ. ಅರೆ ಪೂರ್ವಿ, ಬಾಯ್ಲಿ. ಪೂರ್ವಿ, ಕೂಗ್ತಾ ಇದ್ರು ಹಾಗೆ ಹೋಗ್ತಾ ಇದೆಯಲ್ಲಮ್ಮ. ಜ್ಞಾನ ಎಲ್ಲಿದೆ? ಸಾರಿಪಾ, ಅದೇನೋ ಯೋಚನೆ ಮಾಡ್ತಿದ್ದೆ. ಅಂಥದ್ದೇನಮ್ಮ ಯೋಚನೆ? ಓಹೋ, ಅಳಿಯಂದ್ರ ಬಗ್ಗೆನಾ? ಅಳಿಯಂದ್ರು ಅಂದ ತಕ್ಷಣ ಅವಳ ಮುಖದಲ್ಲಿ ನಗುನ್ ನೋಡ್ದ. ನಾಚ್ಕೊಂಡು ಹೊಟ್ಟೆ ಹೋದ್ಲು ನೋಡಿ. ಅರೆ, ಅಳಿಯಂದ್ರು ಅಂತಿದ್ದ ಹಾಗೆ ಅವರೇ ಬಂದ್ರು. ನಮ್ಮ ಅಳಿಯಂದ್ರಿಗೆ 100 ವರ್ಷ ಆಯಸ್ಸು. ಬನ್ನಿ. ಓಹೋ, ಅಳಿಯಂದ್ರು ಬರ್ಬೇಕು ಬರ್ಬೇಕು, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಅಳಿಯಂದ್ರೆ? ಏನ್ ಹೇಳಿ ಅಂದ್ರೆ, ಪೂರ್ವಿ ನೋಡಕ್ ಬಂದ್ರಾ? ಇಲ್ಲ ಇಲ್ಲ, ಇದನ್ನ ಅಪ್ಪಾಜಿ ನಿಮ್ಗೆ ಕೊಟ್ಬಿಟ್ಟು ಬಾ ಅಂದ್ರು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಪೂರ್ವಿ ಮೇಲಿದ್ದಾಳೆ, ಮಾತಾಡ್ತೀರಿ. ನಾನು ಕುಡಿಯೋದಕ್ಕೆ ಏನಾದ್ರು ತರ್ತೀನಿ. ಇಲ್ಲ ಇಲ್ಲ, ನಾನು ಹೋಯ್ತೀನಿ. ಹೇಳಿ ಅಂದ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಅಲ್ಲ, ಇಲ್ಲಿವರೆಗೂ ಬಂದು ಪೂರ್ವಿನ ಮಾತಾಡ್ಸದೆ ಹೋದ್ರೆ ಹೇಗೆ? ಓಹೋ, ನಾವಿದೀವಿ ಅಂತ ಸಂಕೋಚ. ಹಾಗೆಲ್ಲ ಸಂಕೋಚ ಪಟ್ಕೊಬೇಡಿಯಪ್ಪ. ಇವ್ರು ಯಾಕಪ್ಪ ಹಿಂಗ್ ಸಾಯ್ಸಾರು? ಪೂರ್ವಿ, ಪೂರ್ವಿ, ಅದೇಂದ್ರು ಬಂದಿದ್ದಾರೆ, ಬಾಮ್ಮ. ಬಾ ಬಾ. ಪೂರ್ವಿ, ಅಳಿಯಂದ್ರು ನೀನು ಮಾತಾಡ್ಸಕ್ಕೆ ಅಂತ ಬಂದಿದ್ದಾರೆ, ಆದ್ರೆ ಸಂಕೋಚ ಪಡ್ಕೋತಾ ಇದ್ದಾರೆ. ಅಳಿಯಂದ್ರೆ ಹೋಗಿ ಹೋಗಿ ಮಾತಾಡ್ಸಿ. ಪೂರ್ವಿ, ನೋಡ್ದ ನಾಗರತ್ನ, ಅವನು ಪೂರ್ವಿನ ಮಾತಾಡ್ಸಕ್ಕೆ ಬಂದಿದ್ದಾನೆ, ಆದರೆ ನಾವ ಮಾತ್ರ ಇದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಯಾಕೆ ಬಂದ್ರಿ?
ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ನಾನು ಏನು ಅನ್ಕೊಂತೀನೋ ಅದು ಯಾವುದು ಆಗ್ತಿಲ್ಲ ರವಿ. ಇದ್ರ ಜೊತೆಗೆ ಆ ಭಾವನಾ ವಿಷಯ ಬೇರೆ. ಭಾವನಾನ? ಅವಳೇನು ಮಾಡಿದ್ಲು ಬಂಗಾರಿ? ಅವಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರಂತೆ. ಓ ರವಿ, ಇವಾಗೇನೋ ಆ ಭಾವನಾ ಎಲ್ಲ ಪ್ರಾಪರ್ಟಿ ನಮ್ಗೆ ಆಗ್ಲಿ ಅಂತ ಸೈನ್ ಮಾಡ್ಕೊಟ್ಟು ಹೋಗಿದ್ದಾಳೆ. ನಾಳೆ ದಿನ ಅವಳಿಗೇನಾದ್ರೂ ಮದ್ವೆ ಆದ್ರೆ ಅವಳಿಗೊಂದು ಗ್ರೇಟ್ ಸಪೋರ್ಟ್ ಸಿಕ್ಕಾಗತ್ತೆ. ಅವಾಗ ಅವನು ನಮ್ಮ ಹತ್ರ ಬಂದು ಪ್ರಾಪರ್ಟಿಗೋಸ್ಕರ ಜಗಳ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವಾಗ್ಲೇ ಆ ಖುಷಿ ನಮ್ಮ ಹತ್ರ ಬರೋದಕ್ಕೆ ಎಷ್ಟೆಲ್ಲ ನಾಟಕ ಮಾಡ್ತಾಳೆ. ಮುಂದೆ ಭಾವನಾಗ್ ಮದ್ವೆ ಆದ್ರೆ ಅಪ್ಪ ಅಮ್ಮ ಇಬ್ರು ಸಿಕ್ದಾಗ ಆಗ್ಬಿಡುತ್ತೆ. ಅವಳು ನಮ್ಮನ್ನ ಕಂಪ್ಲೀಟ್ ಆಗಿ ಮರ್ತೆ ಹೋಗ್ತಾಳೆ ರವಿ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಬಂಗಾರಿ? ಈ ಪ್ರಾಪರ್ಟಿ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು, ಜೊತೆಗೆ ಆ ಖುಷಿ ನಮ್ ಕೈ ತಪ್ಪಿ ಕೂಡ ಹೋಗ್ಬಾರ್ದು. ಎಲ್ಲ ಆಗ್ಬೇಕು ಅಂದ್ರೆ ಭಾವನಾ ಮದ್ವೆ ಆಗ್ಬಾರ್ದು. ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ರವಿ. ಅದು ಜೋಶ್ ಅಂದ್ರೆ. ಪ್ರಾಪರ್ಟಿ ಅಂತ ಬಂದಾಗ ಈ ಜೋಶ್ ಬೇಕಾಗಿದ್ದೆ.